ಡೂಪ್ಲಿಕೇಟ್ ಕಾಕ್ರೋಚ್ಗೆ ಧಿಕ್ಕಾರ ಧಿಕ್ಕಾರ ಜಿರ್ಲೆಗೆ ಧಿಕ್ಕಾರ ಧಿಕ್ಕಾರ ಜಿರ್ಲೆಗೆ ಧಿಕ್ಕಾರ ಧಿಕ್ಕಾರ ಸೊಳ್ಳೆಗೆ ಧಿಕ್ಕಾರ ಆತೆಗೆ ಧಿಕ್ಕಾರ ಧಿಕ್ಕಾರ ಕಾಕ್ರೋಚ್ಗೆ ಧಿಕ್ಕಾರ ಧಿಕ್ಕಾರ ಕಾಕ್ರೋಚ್ಗೆ ಧಿಕ್ಕಾರ ಧಿಕ್ಕಾರ ಕಾಕ್ರೋಚ್ಗೆ ಧಿಕ್ಕಾರ ಕಾಕ್ರೋಚ್ ಪಾರ್ಟಿಗೆ ಧಿಕ್ಕಾರ ಧಿಕ್ಕಾರ ಕಾಕ್ರೋಚ್ ಪಾರ್ಟಿಗೆ ಜಿರ್ಲೆಗೆ ಕನ್ನಡದಲ್ಲಿ ಜಿರ್ಲೆಗೆ ಆತೆಗೆ ಸೊಳ್ಳೆಗೆ ಸೊಳ್ಳೆಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಅಣ್ಣ ಈ ಕಾಕ್ರೋಚ್ನ ನಾವು ಈ ಬಾಕ್ಸಲ್ಲಿ ಹಾಕಿ ಕಪ್ಪು ಇಟ್ಟು ಹೊಡೆಯುವ ಮೂಲಕ ಇದನ್ನ ಇಲ್ಲೇ ಈ ಕಪ್ಪು ಇಟ್ಟನ್ನ ಸಿಂಪಡಿಸುವ ಮೂಲಕ ಇದನ್ನ ನಾವು ಹತ ಮಾಡ್ತೀವಿ. ರೆಡಿ, ನಾವೆಲ್ಲ ರೆಡಿ ಇದೆ. ಒಬ್ರು ಬರ್ಲು ಚಪ್ಪಲಿ ಎಲ್ಲ ತಗೊಳ್ಳಿ, ಒಬ್ರು ಹಿಟ್ಟು ತಗೊಳ್ಳಿ. ಇದರ ಒಂದೇ ಒಂದು ಕಾಕ್ರೋಚ್ನ ಇದರಿಂದ ನಮಗೆ ಮನುಷ್ಯನಿಗೆ ಅನಾರೋಗ್ಯ ಹೊರತು ಇದರಿಂದ ಯಾವುದೋ ಆರೋಗ್ಯವೂ ಇಲ್ಲ, ಲಾಭ ಇಲ್ಲ. ಇದ್ರ ಹುಟ್ಟಿಂದ ನಮ್ಗೆ ಲಾಭ ಇಲ್ಲ. ಈ ಜಿರ್ಲೆ ಹುಟ್ಟಿಂದ ನಮ್ಮ ದೇಶಕ್ಕೆ ಲಾಭ ಇಲ್ಲ, ನಮ್ಮ ಜನಕ್ಕೆ ಲಾಭ ಇಲ್ಲ. ಇದೇನಿದ್ರು ಬಾತ್ರೂಮು ಬಚ್ಚಲು, ಉಚ್ಚೆ ಬಚ್ಚಲು, ಬಾತ್ರೂಮು, ಆ ಮೂಲೆ ಈ ಸಂದಿಲಿರುವಂಥ ಈ ಕಾಕ್ರೋಚು ಇವತ್ತು ದೇಶದ ಬೆಳಕಿಗೆ ಬಂದಿದೆ. ದಯಮಾಡಿ ಇದನ್ನ ನಮ್ಮ ಭಾರತ ದೇಶದ ನಾಗರಿಕರು, ಯುವಕರು, ಯುವತಿಯರು, ತಮ್ಮಂದಿರು, ಅಣ್ಣಂದಿರು, ಅಕ್ಕಂದಿರು ಇದಕ್ಕೆ ಸರಿಯಾದ ಬುದ್ಧಿ ಕಲಿಸ್ಬೇಕು ಅಂತೇಳಿ ಇವತ್ತು ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಬೇಕು ಅಂತೇಳಿ ನಾವು ಏನೋ ಒಂದು ತುಣುಕು ಪ್ರದರ್ಶನ ಮಾಡ್ತಾ ಇದ್ದೀವಿ. ನಿಜವಾದ ಈ ಕಾಕ್ರೋಚನ್ನ, ನಿಜವಾದ ಈ ಸೊಳ್ಳೆಯನ್ನ, ನಿಜವಾದ ಏನು ಈ ಆತೆಯನ್ನ ಹಿಡ್ಕೊಬಂದು ಇಲ್ಲಿ ಹಾಕಿ, ಬಾಕ್ಸ್ ಒಳಗೆ ಹಾಕಿ ನಾವು ಏನೋ ಕಪ್ಪು ಹಿಟ್ಟನ್ನ ಫ್ರೈ ಮಾಡಿ ಸಿಂಪಡಿಸೋ ಮೂಲಕ ಚಪ್ಪಲಿಯಲ್ಲಿ ಬರ್ಲಲ್ಲಿ ಹೊಡೆದು ಇದನ್ನ ಹತಪಡಿಸ್ತೀವಿ. ಈ ಹುಟ್ಟಿಂದ ನಮ್ಗೇನು ಲಾಭ ಇಲ್ಲ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಎಂತ ತಾಳ್ರಪ್ಪ ಎಲ್ಲ ಇಲ್ಲಿ ಹಾಕಿದ್ರೆ ಸುಮ್ಮನೆ ಬಾಕ್ಸ್ ಇಲ್ಲಿ ಬಿಟ್ಬಿಟ್ಟು ಕಟ್ಟಾಡ್ಸ್ಕ ಹೊಡಿರಿ, ಒತ್ ಕಳ್ಸಿ ದೇಶದಿಂದ. ಕಾಚಿಗೆ ಬಂದ ಹೊಡಿಮ. ಹೊಡಿರಿ, ಒಳಗ್ ಬಿಡಿ, ಇಂಡಿಯಾದೊಳಗ್ ಬಂದ್ಬಿಟ್ಟಾಗ ಅಂದ್ಬಿಟ್ಟು ಕಾಕ್ರೋಚ್ಗೆ ಕಾಕ್ರೋಚ್ಗೆ ಈ ಜಿರ್ಲೆಗೆ ಈ ಜಿರ್ಲೆಗೆ ಈ ಜಿರ್ಲೆಗಳಿಗೆ ಕಾಕ್ರೋಚ್ಗೆ ಹೊಡಿ 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 ಹೊಡಿ, ದೂರ ತೆಗೆ. ಹೊಡಿ 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 ಬಾ ಬಿಟ್ಟಪ್ಪ ಮೆಕ್ಕ ಇವರು ಕವರ್ ಆಗುತ್ತಾ ಇಲ್ಲಿ ಕೆಳಕಿಳಿಸ್ಲಾಗಲ್ಲ. ಎಲ್ಲರಿಗೂ ನಮಸ್ಕಾರ. ಏನು ಈಗಾಗಲೇ ಒಂದು ವಾರದಿಂದ ಈ ಕಾಕ್ರೋಚು, ಈ ಜಿರ್ಲೆ, ಈ ಆತೆ, ಈ ಸೊಳ್ಳೆ ಅಂತ ಅನ್ಕೋಬೇಕು ನಾವೀಗ. ಏನು ಈ ಸೊಳ್ಳೆ ಪ್ರಚಾರ ಏನು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಪ್ರಚಾರ ಆಗ್ತಾ ಇದೆ. ಯಾವನೋ ಒಬ್ಬ ಯಾವುದೋ ಒಂದು ದೇಶದಲ್ಲಿ ಕುಂತ್ಕೊಂಡು ಸಿಸ್ಟಮಲ್ಲಿ ಆನ್ ಮಾಡಿಬಿಟ್ರೆ ಇದು ಪ್ರಯೋಜನ ಆಗಲ್ಲ, ಇದು ಉದ್ಧಾರನೂ ಆಗಲ್ಲ. ಎಲ್ಲರಿಗೂ ನಮಸ್ಕಾರ. ಏನು ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾಕ್ರೋಚು, ಈ ಜಿರ್ಲೆ, ಈ ಆತೆ ಅನ್ನೋ ಒಂದು ಹುಳ, ಈ ಜಿರ್ಲೆ ಹುಳದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅದೆಷ್ಟೋ ಮಿಲಿಯನ್ ಅಂತೆ, ನಮಗೂ ಸರಿಯಾಗಿ ಗೊತ್ತಿಲ್ಲ, ಹಂಗಂತ ನಾವು ನೋಡಿದ್ವಿ. ಈ ಮಿಲಿಯನ್ ಗಟ್ಟಲೆ ಶೇರ್ ಮಾಡ್ಕೊಳ್ಳೋಂಥ ನಮ್ಮ ಭಾರತ ದೇಶದ ನಾಗರಿಕರಿಗೆ ಯಾವನೋ ಒಬ್ಬ ಯಾವುದೋ ಒಂದು ದೇಶದ ಮೂಲೆಯಲ್ಲಿ ಒಂದು ಕಂಪ್ಯೂಟರ್ ಮುಂದೆ ಆನ್ ಮಾಡ್ಕೊಂಡು ಕುಂತ್ಕೊಬಿಟ್ಟು ಈ ದೇಶನ ವಿಭಾಗ ಮಾಡುವ ರೀತಿಯಲ್ಲಿ, ಈ ದೇಶನ ಹಾಳು ಮಾಡುವ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಎಷ್ಟು ಸರಿ. ಅದಕ್ಕೋಸ್ಕರ ಇವತ್ತು ಈ ಕಾಕ್ರೋಚು ಜಿರ್ಲೆ, ಈ ಆತೆಯನ್ನು ನಾವೇ ಸ್ವತಃ ನಮ್ಮ ಮನೆಯಲ್ಲಿದ್ದ ಜಿರ್ಲೆ ಕ್ಲೀನ್ ಮಾಡಿರಲಿಲ್ಲ, ಮನೆ ಕ್ಲೀನ್ ಮಾಡಿ ಆ ಜಿರ್ಲೆ ಹಿಡ್ಕೊಬಂದು ಇವತ್ತು ಒಂದು ವಿಶೇಷವಾಗಿ ವಿಭಿನ್ನವಾಗಿ ನಾವು ಮಾಡಿ ತೋರಿಸಿದ್ವಿ. ಈ ಜಿರ್ಲೆಗೆ ಚಪ್ಪಲಿ ಹೊಡೆಯೋ ಮೂಲಕ
ನಾವು ಕಪ್ಪು ಇಟ್ಟು ಹೊಡೆಯೋ ಮೂಲಕ ಬರ್ಲಲ್ಲಿ ಹೊಡೆಯೋ ಮೂಲಕ ಇದನ್ನು ಗುಡಿಸಿದ್ದೀವಿ, ಸಿಂಪಡಿಸಿ ಇದನ್ನು ಸಾಯಿಸಿದ್ದೀವಿ. ನಾನು ಕೇಳೋದಾದ್ರೆ ಇಷ್ಟೇ ನೋಡಿರಿ ಸ್ವಾಮಿ, 1 kg ಅರ್ಧ kg ಗೋಧಿ ಹಿಟ್ಟಿಗೆ ಬಚ್ಚಲಲ್ಲಿ ಗುದ್ದಾಡ್ಕೊಂಡು ತಗೊಳ್ಳುವಂಥ ಒಂದು ದೇಶ, ತನ್ನ ಸ್ವಂತ ದೇಶದಲ್ಲಿ ತಾನು ಬದುಕೋಕ್ಕಾಗದ ಬೇರೆ ದೇಶಕ್ಕೆ ನುಸುಳುಕೋರಕವಾಗಿ ಬಂದಿರುವಂಥ ಒಂದು ದೇಶ. ಈ ದೇಶದ ಜನರು ಶೇರ್ ಮಾಡಿ ಈ ಏನು ಕಾಕ್ರೋಚ್ ಅಂತ ಒಂದು ಇದಕ್ಕೆ ಶೇರ್ ಮಾಡಿ ನಾವು ಬೆಂಬಲ ಕೊಟ್ಟಿವಿ ಅಂತ ಹೇಳಿರುವಂಥ ಈ ಕಾಕ್ರೋಚ್ ಒಂದು ಪಕ್ಷಕ್ಕೆ ನಾನು ದಯಮಾಡಿ ನನ್ನ ಭಾರತ ದೇಶದ 145 ಕೋಟಿ ಜನರಲ್ಲಿ ನಾವು ಮನವಿ ಮಾಡ್ಕೊಳ್ತೀನಿ. ವಿದ್ಯಾರ್ಥಿಗಳಲ್ಲಿ, ಅಕ್ಕಂದಿರಲ್ಲಿ, ತಂಗಿರಂದಿರಲಿ, ಅಣ್ಣಂದಿರಲಿ, ತಮ್ಮಂದಿರಲ್ಲಿ, ಯುವತಿರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಇದು ಯಾವುದೂ ಸಮರ್ಥಕವಲ್ಲ, ಸಾರ್ಥಕನೂ ಅಲ್ಲ. ನೋಡಿ, ಒಬ್ಬ ರೈತ ನಾವು ಬೆಳೆ ಕಷ್ಟಪಟ್ಟು ಭೂಮಿ ತಾಯಲ್ಲಿ ಬೆಳೆ ಬೆಳೆದೇ ಅನ್ನ ಉಣ್ಣಬೇಕು. ಈ ಸಿಸ್ಟಮಲ್ಲಿ ಕಂಪ್ಯೂಟ್ರಲ್ಲಿ ಅಕ್ಕಿನ ತೆಗಿಯೋಕ್ಕಾಗಲ್ಲ, ಕಬ್ಬನ್ನ ತೆಗಿಯೋಕ್ಕಾಗಲ್ಲ, ರಾಗಿನ ನಾವು ಬೆಳ್ಕೊಳಕ್ಕಾಗಲ್ಲ. ಅದೇ ಥರ ಇದು ಬರೀ ಇದು ಕಂಪ್ಯೂಟ್ರ್ ಮಾತ್ರ ಇದು ಕಾಕ್ರೋಚು ಇದು ಲೈಫಲ್ಲಿ ಮುಂದೆ ಬರೋಲ್ಲ. ನೀವು ಯಾರು ಇದಕ್ಕೆ ತಲೆ ಕೊಡಬೇಡಿ, ನಿಮ್ಮ ಮೈಂಡನ್ನು ನೀವು ಸರಿಯಾಗಿ ಇಟ್ಕೊಳ್ಳಿ, ಇದಕ್ಕೆ ಯಾರೂ ಬೆಂಬಲಿಸಬೇಡಿ ಅಂಥೇಳಿ ನಾವು ಇವತ್ತು ತೀವ್ರವಾಗಿ ಒಂದು ಪ್ರತಿಭಟನೆ ಮಾಡಿ ಅದನ್ನು ಒಂದು ಅಣುಕು ಪ್ರದರ್ಶನ ಮಾಡಿದ್ದೀವಿ. ಎಲ್ಲರಿಗೂ ಶುಭವಾಗಲಿ. ನಮ್ಮ ದೇಶದ ಜನಕ್ಕೆ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ, ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.